ನಂತರ ತಥೋ ರಾಗ ಪ್ರಭವತಿ ದ್ವೇಷಶ್ಚ ತದನಂತರಂ. ಮನುಷ್ಯನಿಗೆ ಯಾವಾಗ ಮೊದಲು ಬೇಕು ಅಂತ ಕಂಡುತ್ತಷ್ಟೇ, ಬೇಕು ಅಂತ ಕಂಡು ಅದರ ಹತ್ರ ಹೋದ, ಬಯಸಿದ, ಪಡೆದ 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 ಮತ್ತೆ 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 ಸ್ವೀಕಾರ ಮಾಡಿದ. ಆವಾಗ ಅವನ ಮನಸ್ಸಲ್ಲಿ ಏನು ಬರ್ತದೆ ಅಂತೇಳಿದರೆ, ಓ ಇದು ನನಗೆ ಒಳ್ಳೆಯದು, ಇದು ನನಗೆ ಒಳ್ಳೆಯದು. ನೋಡಿ ಈ ರೀತಿ ಶುರುವಾಯಿತು. ಮೊದಲೇನು ಅಂತ ಹೇಳಿದ್ರೆ ಏನೋ ಆಕರ್ಷಣೆಯಿಂದ ಬೇಕು ಅಂತ ಕಾಣ್ತು. ಇವಾಗ ಏನು ಅಂದರೆ ಅದನ್ನು ಮತ್ತೆ 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 ಸೇವಿಸಿ ಇದು ನನಗೆ ಬೇಕು, ಯಾಕಂದರೆ ಇದು ಒಳ್ಳೆಯದು. ನೋಡಿ ಈ ರೀತಿ ಒಳಗಿನಿಂದ ಶುರುವಾಯಿತು. ಇದನ್ನೇ ರಾಗ ಅಂತ ಹೇಳೋದು. ರಾಗ ಅಂತ ಹೇಳಿದ್ರೆ ಅಶೋಭನೆ ಶೋಭನಾಧ್ಯಾಸ ಅಂತ. ನಿಜವಾಗಲೂ ಕೆಟ್ಟದ್ದರಲ್ಲಿ ಒಳ್ಳೆಯದ್ದು ಎಂಬ ಭಾವನೆ ಇದೇ ಜಗತ್ತಿನಲ್ಲಿ ಬರುವಂಥದ್ದು. ಇದು ನನಗೆ ಬೇಕು, ಇದು ನನಗೆ ಬೇಕು, ಬೇಕೇ ಬೇಕು, ಯಾಕಂದರೆ ಇದು ಒಳ್ಳೆಯದು. ಮನೆ ಮಂದಿ ಎಲ್ಲ ಹೇಳ್ತಾರೆ ಬೇಡ ಬೇಡ, ಅದು ಒಳ್ಳೆಯದಲ್ಲ, ನೀನು ಅದನ್ನು ತಿನ್ನಬೇಡ, ಅಥವಾ ಅವನನ್ನು ಮದುವೆ ಆಗಬೇಡ, ಅವನು ಮಹಾ ಕೆಟ್ಟವನವನು, ಹಾಗೆ ಏನು ಹೇಳಿದ್ರು ಕೂಡ ಇಲ್ಲ, ಅವನಿಗೆ ಬೇಕೇ ಬೇಕು, ನನಗೆ ಬೇಕೇ ಬೇಕು. ಯಾಕೆ ಈ ರೀತಿ ಹಠ ಹಿಡಿದು ಕೂತಿದ್ದಾಳೆ? 10 ಬಾರಿ ಅವನೊಟ್ಟಿಗೆ ಹೋಗಿದ್ದಾಳೆ, ಅಭ್ಯಾಸ. 10 ಬಾರಿ ಅಭ್ಯಾಸ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಒಳಗಿದ್ದ ಆಸೆ. ಮೊದಲಿತ್ತು ಯಾವುದಾದ್ರೂ ಹುಡುಗ ಸಿಕ್ಕಿದರೆ ಅದೀತು ಅಂತ. ನೋಡಿ ಈ ಆಸೆಯೇ 10 ಬಾರಿ ಭೇಟಿ ಮಾಡುವಂತೆ ಮಾಡಿದ್ದು. ಈ ಆಸೆ ಆದರೆ ಹೇಗೆ ಉಟ್ಕೊಳ್ತು? ಯಾವುದಾದ್ರೂ ಹುಡುಗ ಸಿಕ್ಕಿದರೆ ಆಸೆ ಅಂತ ಯಾಕೆ ಉಟ್ಕೊಳ್ತು? ಕೇಳಿ. ಹುಡುಗರೊಟ್ಟಿಗೆ ತಿರುಗಿದ್ರೆ ಹೀಗಾಗತ್ತಂತೆ ಕೇಳಿ. ಅಂದರೆ ಇದು ಮನಸ್ಸಿನ ಚಪಲತೆ ಅಂತ ಇದನ್ನು ಕರೆಯೋದು. ಅಂದರೆ ಮನುಷ್ಯ ಇಂದ್ರಿಯಗಳ ಮೇಲೆ ಹತೋಟಿ ತಪ್ಪಲಿಕ್ಕೆ ಏನು ಕಾರಣ ಅಂಥೇಳಿದ್ರೆ ಮನಸ್ಸಿನ ಚಪಲತೆಗೆ ಕಾರಣ ಕಾಮ, ಒಳಗೆ ಮೂಡುವ ಆಸೆಗಳು. ಯಾವಾಗ ಈ ರಾಗ ಉಂಟಾಯಿತು ಅಂಥೇಳಿದರೆ ಕೆಟ್ಟದರಲ್ಲಿ ಒಳ್ಳೆಯದು ಅನ್ನುವಂತಹ ಭಾವನೆ ಮೂಡಿತೀವನಿಗೆ. ಆವಾಗ ಇದು ನನಗೆ ಬೇಕೇ ಬೇಕು ಅಂತ ತೊಡಗಿದ. ಸಿಕ್ಕಿತಾ ಆಗಬಹುದು, ಸಿಗಲೇ ಇಲ್ಲ. ಇವನು ಯಾವುದು ಬೇಕು ಅಂತ ಎಡಿಸಿದ, ವಾಸ್ತವಿಕವಾಗಿ ಕೆಟ್ಟದಾದರೂ ಕೂಡ ಇವನ ಮನಸ್ಸಿನಲ್ಲಿ ಒಳ್ಳೆಯದು ಅಂತಿದೆಯಲ್ವ, ಅದಕ್ಕೆ ತೊಡಗಿದ. ಸಿಗಲಿಲ್ವಾ ಆಮೇಲೆ ಬರುವುದೇ ದ್ವೇಷ. ನೋಡಿ, ಮೊದಲು ರಾಗ, ಆಮೇಲೆ ದ್ವೇಷ. ಸಿಗಲಿಲ್ಲ ಅಂತೇಳಿದ್ರೆ ದ್ವೇಷ ಶುರುವಾಯಿತು. ಎಲ್ಲಿವರೆಗೆ ದ್ವೇಷ ಅಂತೇಳಿದ್ರೆ ನಿನ್ನ ಮುಖನೇ ನೋಡಲ್ಲ, ಹೋಗು, ನನಗದು ಬೇಡವೇ ಬೇಡ. ನೋಡಿ ಈ ರೀತಿ ಶುರುವಾಯಿತು, ದ್ವೇಷ ಅನ್ನೋದು ಶುರುವಾಗುತ್ತೆ. ತಥೋ ಲೋಭ ಪ್ರಭವತಿ ಮೋಹಶ್ಚ ತದನಂತರಂ. ರಾಗ, ದ್ವೇಷ, ಆನಂತರ ಬರುವುದೇ ಲೋಭಿತನ ಅಂತೇಳಿದರೆ ಬೇಕೇ ಬೇಕು ಎನ್ನುವಂತಹ ಭಾವನೆ, ಬೇಕೇ ಬೇಕು. ಅಥವಾ ದ್ವೇಷ ಇತ್ತು ಅಂತೇಳಿದರೆ ಯಾವ ಕಾರಣಕ್ಕೂ ಅವನಿದ್ದಾಗ ನಾನು ಕೊಡುವುದೇ ಇಲ್ಲ, ಏನು ಮಾಡಿದರೂ ಕೊಡುವುದಿಲ್ಲ, ಯಾಕಂದರೆ ನನಗಿದು ಬೇಕೇ ಬೇಕು. ಲೋಭಿತನ. ಹೀಗೆ ಲೋಭಿತನ ಶುರುವಾಗುತ್ತೆ. ಬೇಕೇ ಬೇಕು, ಅದನ್ನು ಬಿಟ್ಟಿರ್ಲಿಕ್ಕೆ ನನಗಾಗೋದಿಲ್ಲ, ಅದು ನನಗೆ ಬೇಕೇ ಬೇಕು, ಅವಶ್ಯವಾಗಿ ಬೇಕೇ ಬೇಕು. ಈ ಬೇಕೇ ಬೇಕು ಅನ್ನೋದು ಶುರುವಾದಾಗಲೇ ಶುರುವಾಗುವುದು ಮೋಹ ಏನು ಅಂತ ಹೇಳಿದರೆ, ಅಯ್ಯೋ ಅದನ್ನು ಬಿಟ್ಟಿರ್ಲಿಕ್ಕೆ ನನಗಾಗುವುದೇ ಇಲ್ಲ, ನನಗದು ಬೇಕೇ ಬೇಕು, ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಈ ರೀತಿ ಶುರುವಾಗುತ್ತೆ ಮನುಷ್ಯನಿಗೆ. ಆಮೇಲೆ ತಥೋ ಲೋಭಾಭಿಭೂತಸ್ಯ ರಾಗದ್ವೇಷಃ ತಸ್ಯ ಚ ನ ಧರ್ಮೇ ಜಾಯತೆ ಬುದ್ಧಿ ವ್ಯಾಜಾತ್ ಧರ್ಮಂ ಕರೋತಿ ಚ. ಯಾವಾಗ ಈ ಸ್ಟೇಜನ್ನು ಮುಟ್ಟಿದ, ಇಂಥ ಸ್ಟೇಜನ್ನು ಅಂತ ಹೇಳಿದರೆ ಯಾವುದು ಇವನಿಗೆ ಒಳ್ಳೆಯದಲ್ವೋ ಅದನ್ನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾನೆ, ಅದು ನನಗೆ ಬೇಕೇ ಬೇಕು ಅಂತ ತಿಳ್ಕೊಂಡಿದ್ದಾನೆ. ಯಾಕಂತ ಹೇಳಿದ್ರೆ ಅಯ್ಯೋ ಅದನ್ನು ನನಗೆ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಇಂಥ ವ್ಯಕ್ತಿ ಯಾವತ್ತೂ ಧರ್ಮಾಚರಣೆಯನ್ನು ಮಾಡೋಲ್ಲ. ಯಾಕಂದರೆ ಅವನಿಗೆ ಧರ್ಮ ಮಾಡಬೇಕು ಅಂತ ಬುದ್ಧಿಯೇ ಬರೋಲ್ಲ ಅಂತೇಳಿ. ಅಂದರೆ ಧರ್ಮದಿಂದ ಜಾರಿ ಬಿದ್ದದಿಲ್ಲಿ. ಅದಕ್ಕೋಸ್ಕರ ನ ಧರ್ಮೇ ಜಾಯತೆ ಬುದ್ಧಿ. ಅವನಿಗೆ ಧರ್ಮಾಚರಣೆಯಲ್ಲಿ, ಧರ್ಮದಲ್ಲಿ ಕಡೆಗೆ ಎಲ್ಲಿವರೆಗೆ ಅಂದರೆ ಧರ್ಮದ ಮಾತು ಕೇಳಬೇಕು ಅಂತಲೂ ಕಾಣಲ್ಲ ಅವನಿಗೆ, ಧಾರ್ಮಿಕವಾದ ಮಾತು ಕೇಳಬೇಕು ಅಂತಲೂ ಕಾಣಲ್ಲ ಅವನಿಗೆ. ಆದರೆ ಧರ್ಮಾಚರಣೆ ಮಾಡ್ತಾನೆ, ಇಲ್ಲ ಅಂತಲ್ಲ. ನೋಡಿ ಇದೇನು ಆಶ್ಚರ್ಯ ಅಂದರೆ ಪೂಜೆ ಮಾಡ್ತಾನೆ, ಜಪ ಮಾಡ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಆಚಾರ ಮಾಡ್ತಾನೆ, ಎಲ್ಲ ಹೌದು. ಆದರೆ ಯಾವುದನ್ನು ತಿಳ್ಕೊಳ್ಬೇಕು ಅಂತಿಲ್ಲ, ಯಾವುದನ್ನು ತಿಳ್ಕೊಳ್ಳೋದಿಲ್ಲ. ಮತ್ತೇನೆಂದರೆ ತನಗೆ ಇಷ್ಟ ಬಂದಾಗ ಮಾಡ್ತಾ ಇರೋದು, ಎಲ್ಲ ಇಷ್ಟ ಬಂದಾಗ ಮಾಡೋದು. ಯಾಕೆ ಇವರಿಗೆ ತಿಳ್ಕೊಳ್ಬೇಕು ಅಂತ ಇಷ್ಟ ಇಲ್ಲ
ಅಂಥೇಳಿದರೆ ಇವನ ಒಳಗೆ ರಾಗ, ಲೋಭ, ಹಿಂದೆ ಹೇಳಿದ್ದು ರಾಗ, ಲೋಭ, ಕಾಮ ಎಲ್ಲ ಕೂತಿದೆ ಒಳಗೆ. ಅದರಿಂದಾಗಿ ಅದು ಇವನನ್ನು ನಿಜವಾದ ಧರ್ಮಾಚರಣೆ ಮಾಡಲಿಕ್ಕೆ ಬಿಡೋಲ್ಲ. ಮತ್ತೇನು ಅಂದರೆ ಧರ್ಮದ ಸೋಗು ಹಾಕ್ಕೊಳ್ತಾನೆ ಇವನು. ಅಂದರೆ ಕೇವಲ ಹೊರಗಿನಿಂದ ನಾಟಕೀಯವಾಗಿ ಧರ್ಮ ಮಾಡ್ತಾನೆ. ಮಾಡಬೇಕಷ್ಟೇ ಆ ರೀತಿ. ಅಂದರೆ ಎಷ್ಟೋ ಮಂದಿ ಧರ್ಮಾಚರಣೆಯನ್ನು ಮಾಡುವುದು ಯಾಕೋಸ್ಕರ ಅಂದರೆ ಜಗತ್ತಿನಲ್ಲಿ ತಮ್ಮನ್ನು ಧಾರ್ಮಿಕರೊಂದು ತೋರಿಸಿಕೊಳ್ಳಿಕ್ಕೋಸ್ಕರ. ಯಾಕಂದರೆ ಅದರಿಂದ ಲಾಭ ಇದೆ ಅವರಿಗೆ. ಧಾರ್ಮಿಕರಿಂದ ತೋರಿಸಿಕೊಳ್ಳುವುದರಿಂದ ಲಾಭ ಇದೆ, ಅದಕ್ಕೋಸ್ಕರ. ಇನ್ನು ಕೆಲವರು ಧರ್ಮಾಚರಣೆಯನ್ನು ಮಾಡ್ತಾರೆ, ಅದು ಯಾಕೋಸ್ಕರ ಅಂದರೆ ಅಯ್ಯೋ ಹಿಂದಿಂದ ಬಂದದ್ದು ಬಿಡಲಿಕ್ಕಾಗೋಲ್ಲ ಅಂತ, ಇಷ್ಟದಿಂದಲ್ಲ. ನೋಡಿ, ಅದಕ್ಕಾಗಿಯೇ ಇಂಥ ವ್ಯಕ್ತಿಗಳಿಗೆ ಒಂದು ಪೂಜೆ ಮಾಡುವುದು ಕಷ್ಟ, ಜಪ ಮಾಡುವುದು ಕಷ್ಟ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದು ಕಷ್ಟ ಅವರಿಗೆ. ಖುಷಿಯಿಂದ ಮಾಡಲ್ಲ. ಕಾರಣ ಅಂದರೆ ಒಳಗಿನಿಂದ ಆಸಕ್ತಿ ಇಲ್ವಲ್ಲ ಧರ್ಮದ ಬಗ್ಗೆ. ಮತ್ತೇನು ಅಂತ ಹೇಳಿದ್ರೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಮಾಡುವುದು. ಇನ್ನು ಕೆಲವರು ಅಯ್ಯೋ ಅವರು ಬೈತಾರೆ ಇವರು ಬೈತಾರೆ ಅಂತ ಮಾಡುವುದು. ನಾನಾ ನೆಪಗಳಿಂದಾಗಿ ಮಾಡ್ತಾರೆ ಹೊರತು ನಿಜವಾಗ್ಲೂ ಮಾಡಲ್ಲ. ವ್ಯಾಜೇನ ಚರತೆ ಧರ್ಮಂ ಅರ್ಥಂ ವ್ಯಾಜೇನ ರೋಚತೆ. ಈ ರೀತಿ ಬರೀ ಧರ್ಮದ ನಾಟಕವನ್ನು ಮಾಡ್ತಾರೆ. ಧರ್ಮದ ನಾಟಕವನ್ನು ಮಾಡ್ತಾರೆ, ಅಷ್ಟು ಮಾತ್ರ ಅಲ್ಲ, ದುಡ್ಡನ್ನು ಆ ರೀತಿ ಸಂಪಾದನೆ ಮಾಡ್ತಾರೆ. ಇವರು ಧರ್ಮದ ನಾಟಕವನ್ನು ಆಡ್ತಾ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಇಂಥ ವ್ಯಕ್ತಿಗಳಂದರೆ ಒಬ್ಬ ವ್ಯಕ್ತಿ ಇಂದ್ರಿಯ ನಿಗ್ರಹವನ್ನು ಹೇಗೆ ಬಿಟ್ಟ, ಅದರಿಂದಾಗಿ ಧರ್ಮವನ್ನು ಹೇಗೆ ಬಿಟ್ಟ, ಅದರಿಂದ ಅವನಿಗೆ ಏನಾಗುತ್ತೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ವ್ಯಾಜೇನ ಸಿದ್ಧಿಮಾನೇಶು ಧನೇಶು ದ್ವಿಜಸತ್ತಮ ತತ್ರೈವ ರಮತೆ ಬುದ್ಧಿ ತತಃ ಪಾಪಂ ಚಿಕೀರ್ಷತಿ. ಈ ವ್ಯಕ್ತಿಗೆ ದುಡ್ಡು ಬೇಕು. ಯಾಕಂದರೆ ಒಳಗಿನಲ್ಲಿ ಆಸೆ ಆಕಾಂಕ್ಷೆಗಳೇನು ಕಡಿಮೆ ಇಲ್ಲ. ಮತ್ತು ಹೊರಗಿನಿಂದ ಧರ್ಮ ಮಾಡ್ತಾ ಇದ್ದಾನೆ, ಅವನು ಧರ್ಮಾಚರಣೆ ಅನ್ನೋದನ್ನು ಮಾಡ್ತಾ ಇದ್ದಾನೆ. ಆದರೆ ಅದು ಪ್ರಯೋಜನಕ್ಕೆ ಬರದ ಧರ್ಮ, ಯೂಸ್ಲೆಸ್ ಧರ್ಮ ಅದು. ಕಾರಣ ಏನಂದರೆ ಇವನು ಮನಸ್ಸಿರೋದು ಬೇರೆ ಕಡೆ, ಮನಸ್ಸಿರೋದು ಅಧರ್ಮದ ಕಡೆ, ಧರ್ಮದ ಕಡೆ ಇಲ್ಲ ಇವನಿಗೆ ಮನಸ್ಸು. ಅದಕ್ಕೋಸ್ಕರ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಹೇಗೆಂದರೆ ಧರ್ಮ ಮಾರ್ಗದಲ್ಲಲ್ಲ, ಮತ್ತು ಅಧರ್ಮ ಮಾರ್ಗದಲ್ಲಿ ದುಡ್ಡು ಸಂಪಾದನೆ ಮಾಡ್ತಾನೆ ಅವನು ಅಂತ ಹೇಳ್ತಾನೆ. ವ್ಯಾಜೇನ ಸಿದ್ಧ್ಯಮಾನೇಶು ಧನೇಶ್. ಅದಕ್ಕೇನು ಅಂತ ಹೇಳಿದ್ರೆ ಇವನಿಗೆ ಬೇಕು, ದುಡ್ಡು ಬೇಕು, ತುಂಬ ದುಡ್ಡು ಬೇಕು. ಅದಕ್ಕೇನು ಅಂತ ಹೇಳಿದ್ರೆ ಏನಾದರೂ ಸೋಗು ಹಾಕ್ಕೊಳ್ತಾನೆ. ಯಾಕಂದರೆ ತನ್ನ ಧಾರ್ಮಿಕ ಅಂತ ಜಗತ್ತಿನಲ್ಲಿ ತೋರಿಸ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಸೋಗು ಹಾಕಿಕೊಂಡು ಅಧರ್ಮಾಚರಣೆಯನ್ನು ಮಾಡ್ತಾ ನಾನು ಧರ್ಮದಿಂದ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೇನೆಂದು ತೋರಿಸ್ಕೊಳ್ತಾನೆ. ನಿಜವಾಗಲೂ ಇವನು ದುರ್ದು ಸಂಪಾದನೆ ಮಾಡ್ತಾ ಇರೋದು ಅಧರ್ಮ ಮಾರ್ಗದಿಂದ. ಆದರೆ ಅದನ್ನು ತೋರಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅವನು. ಈ ರೀತಿ ಕಪಟ ಮಾಡ್ತಾನೆ ಅಂತ ಹೇಳಿ. ಕಪಟ ಒಬ್ಬ ವ್ಯಕ್ತಿ ಮಾಡ್ತಾನೆ ಇದೇ ರೀತಿ. ಸುಹೃದ್ಭಿರ್ವಾರ್ಯಮಾಣಶ್ಚ ಪಂಡಿತೈಶ್ಚ ದ್ವಿಜೋತ್ತಮ ಉತ್ತಮ ಶ್ರುತ ಸಂಬಂಧೋ ಬ್ರವೀತಿ ಶ್ರುತಯೋಜಿತಂ. ಎಷ್ಟು ಚಂದವಾಗಿ ಧರ್ಮವ್ಯಾದ ಹೇಳ್ತಾನೆ ಅಂತ ಹೇಳಿದರೆ, ಇಂಥ ಅಧರ್ಮ ಮಾರ್ಗದಲ್ಲಿ ಹೋಗಬೇಕಾದ್ರೆ ಬಹಳ ಮಂದಿ ತಡಿತಾರೆ. ಬೇಡಪ್ಪ, ಹೋಗಬೇಡ, ಮಾಡಬೇಡ, ಅದನ್ನು ತಿನ್ನಬೇಡ, ಬೇಡ ಇದು, ಬೇಡ ಇದು, ಎಷ್ಟು ಹೇಳಿದರೂ ಕೂಡ ಕೇಳಲ್ಲ. ಅದನ್ನೇ ಮಾಡ್ತಾನೆ, ಅಧರ್ಮಾಚರಣೆಯನ್ನು ಮಾಡ್ತಾನೆ, ಅಧಾರ್ಮಿಕನಾಗೇ ಇರ್ತಾನೆ. ಆದರೆ ತಿಳ್ಕೊಂಡಿರ್ತಾನಲ್ವಾ. ಒಳ್ಳೆ ನಿಮಗೆ ಎಲ್ಲಿವರೆಗೆ ಅಂದರೆ ಇದು ಯಾರೋ ದಡ್ರನ್ನ ಕುರಿತು ಹೇಳ್ತಾ ಇರೋದಲ್ಲ, ಧರ್ಮವ್ಯಾದ ಶಾಸ್ತ್ರ ತಿಳ್ಕೊಂಡವರೇ ಈ ರೀತಿ ಇರ್ತಾರೆ. ಚೆನ್ನಾಗಿ ಶಾಸ್ತ್ರ ತಿಳ್ಕೊಂಡಿರ್ತಾರೆ. ಅದಕ್ಕೆ ಎಲ್ಲಿವರೆಗೆ ಅಂದರೆ ಉತ್ತಮ ಶ್ರುತ ಸಂಬಂಧ. ಯಾರು ಚೆನ್ನಾಗಿ ತಿಳ್ಕೊಂಡು, ಅಂದರೆ ಸಾಮಾನ್ಯ ಗುರುಗಳಲ್ಲ, ಒಳ್ಳೊಳ್ಳೆ ತಿಳ್ಕೊಂಡಂತಹ ಗುರುಗಳಿಂದ ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ. ಹೇಳಲಿಕ್ಕೇನು ಬಹಳ ಚೆನ್ನಾಗಿ ಹೇಳಲಿಕ್ಕೂ ಹೇಳ್ತಾನೆ. ಉಪನ್ಯಾಸಾದಿಗಳನ್ನು ಬಹಳ ಚೆನ್ನಾಗಿ ಮಾಡ್ತಾನೆ ಹೇಳಲಿಕ್ಕೆ. ಆದರೆ ಹೇಳುವುದಕ್ಕೆ ಮಾತ್ರ, ಮತ್ತು ಆಚರಿಸುವುದೇನಿಲ್ಲ. ಹೇಳುವುದು ಪುರಾಣ, ಇಕ್ಕುದು ಗಾಳ ಅಂತ ಹೇಳ್ತಾರಲ್ವ, ಆ ರೀತಿ ಇವನು ಮಾಡೋದು ಬೇರೆ. ಯಾಕೆ ಅಂತ ಹೇಳಿದರೆ ತಾನು ಏನು ಹೇಳ್ತಾನೆ ಅದನ್ನು ತನಗೆ ಮಾಡಬೇಕು ಅಂತ ಕಾಣೋಲ್ಲ ಅವನಿಗೆ, ಯಾವತ್ತೂ ಕಾಣೋಲ್ಲ. ಮತ್ತು ಹೇಳುವುದೊಂದು, ಮಾಡುವುದೊಂದು, ಈ ರೀತಿ ಇರ್ತಾನೆ. ಇದೇನು ಅಂತ ಹೇಳಿದರೆ ಧಾರ್ಮಿಕತೆಯ ಸೋಗು ಹಾಕಿಕೊಂಡವನಷ್ಟೇ. ಅದಕ್ಕೋಸ್ಕರ ಇಂಥವ್ರು 10 ಜನರ ಮುಂದೆ ಒಂದು ರೀತಿ ಇರ್ತಾರೆ, ಒಬ್ಬರೇ ಇದ್ದಾಗ ಒಂದು ರೀತಿ ಇರ್ತಾರೆ.
10 ಜನರ ಮುಂದೆ ಭಾರೀ ತಾವು ಆಚಾರವಂತರು, ಮಡಿವಂತರು, ಶಾಸ್ತ್ರವಂತರು, ಈ ರೀತಿಯೆಲ್ಲ ಸ್ತೋತ್ರ ಹೇಳುವುದೇನು, ಮಂತ್ರ ಹೇಳುವುದೇನು, ದೇವ್ರ ನಾಮಸ್ಮರಣೆಯನ್ನು ಮಾಡುವುದೇನು, ಭಕ್ತಿ ಏನು, ಅದೊಂದು ಇದೇನೆಲ್ಲವೂ ಕೂಡ ಯಾರೂ ಇಲ್ವಾ? ಇವರದ್ದು ಪೂಜೆ ಪುನಸ್ಕಾರ ಏನೂ ಇಲ್ಲ. ತುಂಬ ಜನ ಇದ್ದಾರಾ? ಪೂಜೆ ಬಹಳ ವಿಜೃಂಭಣೆಯಿಂದ ನಡೀತದೆ. ಈ ರೀತಿ ಇವರು ಹಾಗಂತ ಹೇಳಲಿಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ. ನಿಮಗೆ ತುಂಬ ನೀವೇನಂದರೆ ನೀವು ಅವರ ಮಾತನ್ನು ಕೇಳಿ ನೀವು ಧಾರ್ಮಿಕರಾಗಬೇಕು, ಅವ್ರು ಮಾತ್ರ ಧಾರ್ಮಿಕರಾಗಲ್ಲ. ಈ ರೀತಿ ಇರ್ತಾರೆ. ಅಧರ್ಮಸ್ತ್ರಿವಿಧಸ್ತಸ್ಯ ವರ್ತರೆ ರಾಗದೋಷತಃ. ಇಂಥ ವ್ಯಕ್ತಿಗಳಿಗೆ 3 ವಿಧವಾದ ಅಧರ್ಮದಿಂದ ಉಂಟಾದ ಪಾಪ ಬರುತ್ತದೆ ಅಂತ ಹೇಳ್ತಾರೆ. ಏನು 3 ವಿಧವಾದ ಪಾಪ ಅಂತ ಹೇಳಿದರೆ, ಪಾಪಂ ಚಿಂತೆಯೇತೆ ಚಾಪಿ ಬ್ರವೀತಿ ಚ ಕರೋಚಿತ. ಇವರು ಪಾಪದ ಬಗ್ಗೆ ಚಿಂತನೆ ಮಾಡ್ತಾರೆ, ಅಂದರೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರೆ, ಕೆಟ್ಟದ್ದನ್ನೇ ಹೇಳ್ತಾರೆ, ಕೆಟ್ಟದ್ದನ್ನೇ ಮಾಡ್ತಾರೆ. 3 ಅಂದರೆ ಯೋಚಿಸುವುದು ಕೆಟ್ಟದ್ದನ್ನು, ಹೇಳುವುದು ಕೆಟ್ಟದ್ದನ್ನು, ಮಾಡುವುದು ಕೆಟ್ಟದ್ದನ್ನು. ಅದಕ್ಕೋಸ್ಕರ ಇವರಿಗೆ ಯಾವ ರೀತಿ ಇರ್ತಾರೆ ಅಂದರೆ, ಇಂಥ ವ್ಯಕ್ತಿಗಳು ಇವರು ನೀವು ಶಾಸ್ತ್ರ ತೊಗೊಂಡು ಹೋಗಿ ಕೊಟ್ಟರೂ ಕೂಡ ಆ ಶಾಸ್ತ್ರವನ್ನು ಇವರು ಹೇಳುವುದು ಕೆಟ್ಟ ಮಾರ್ಗದಲ್ಲೇ. ಅಂದರೆ ಕೆಟ್ಟ ಮಾರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂತೆಯೇ ಅವರ ಪ್ರಚೋದನೆ ಇರ್ತದೆ ಹೊರತು ಒಳ್ಳೆ ಮಾರ್ಗ ಕರ್ಕೊಂಡು ಹೋಗ್ಲಿಕ್ಕೆ ಇರೋಲ್ಲ. ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಹೇಳೋಲ್ಲ ಅವರು, ಆ ರೀತಿ ಉಪದೇಶ ಮಾಡುವುದೂ ಇಲ್ಲ. ಹೀಗೆ 3 ವಿಧವಾಗಿ ಪಾಪ ಬರ್ತದೆ. ಅಂದರೆ ಕೆಟ್ಟದಾಗಿ ಚಿಂತನೆಯನ್ನು ಮಾಡುವುದೂ ಪಾಪ, ಕೆಟ್ಟದಾಗಿ ಮಾತಾಡುವುದು ಪಾಪ, ಅದನ್ನು ಆಚರಿಸುವುದಂತೂ ಇನ್ನೂ ಪಾಪ. ಈ ರೀತಿ ಕಾಯ ವಾಚ ಮನಸ ಇವರಿಗೆ ಪಾಪ ಬರುತ್ತೆ ಅಂತ ಹೇಳ್ತಾನೆ. ತಸ್ಯ ಧರ್ಮ ಪ್ರವೃತ್ತಸ್ಯ ಗುಣಾ ನಶ್ಯಂತಿ ಸಾಧವಃ ಏಕಶೀಲೈಸ್ತು ಮಿತ್ರತ್ವಂ ಭಜಂತೆ ಪಾಪಕರ್ಮಿಣಃ. ಇಂಥ ಯಾರು ಅಧರ್ಮ ಮಾರ್ಗದಲ್ಲಿ ಇಳಿತಾರೆ ಅಂಥವರಲ್ಲಿ ಒಳ್ಳೆ ಗುಣ ಕಾಣಲಿಕ್ಕೆ ಸಾಧ್ಯ ಇರೋಲ್ಲ ಅಂತ ಹೇಳ್ತಾರೆ. ಒಳ್ಳೆ ಗುಣ ಕಾಣಲಿಕ್ಕೆ ಸಾಧ್ಯ ಇರೋಲ್ಲ. ಮತ್ತೇನು ಅಂದರೆ ಒಳ್ಳೆ ಗುಣದ ಹಾಗೆ ಕಾಣ್ಬೋದಷ್ಟೆ. ಅಂದರೆ ಏನಂದರೆ ಹೊರಗಿಂದ ನಾಟಕ, ಬಹಳ ವಿನಯ ತೋರಿಸ್ತಾರೆ, ಶ್ರದ್ಧೆ ತೋರಿಸ್ತಾರೆ, ಭಕ್ತಿ ತೋರಿಸ್ತಾರೆ. ಅಯ್ಯೋ ನಮಗೇನು ಗೊತ್ತೇ ಇಲ್ಲರಿ ಅಂತ ಹೇಳ್ತಾರೆ. ಎಲ್ಲ ತೋರಿಸುವಿಕೆ ಅಷ್ಟೇ. ಯಾಕಂದರೆ ಒಳಗಿನಿಂದ ದುರಹಂಕಾರ ತುಂಬಿಕೊಂಡಿದೆ. ಆದರೆ ಹೊರಗಿನಿಂದ ಭಾರೀ ತೋರಿಸುವುದು, ಇದನ್ನೆಲ್ಲ ತೋರಿಸುವಂಥದ್ದು ವ್ಯಕ್ತಿ. ಇದನ್ನು ಎಷ್ಟು ಜನ ನಂಬ್ಕೊಳ್ತಾರೆ? 1 ದಿನ 2 ದಿನ ನೋಡ್ತಾರೆ, ಕೆಲವು ವರ್ಷ ಹೋಗ್ಬೋದು, ಒಂದು ದಿನ ಗೊತ್ತಾಗಲೇಬೇಕಲ್ವ. ಅದರಿಂದ ನೋಡಿ, ಯಾವ ವ್ಯಕ್ತಿ ಅಧಾರ್ಮಿಕನಾಗಿರ್ತಾನೆ ಅವನ ಗುಣಗಳು ಹೊರಟೋಗ್ತವೆ, ಅವನ ಒಳ್ಳೆಯ ಗುಣಗಳು ಹೊರಟೋಗ್ತದೆ. ಮತ್ತೇನೆಂದರೆ ಇಂಥವರು ಸಹವಾಸ ಮಾಡೋದು ಕೂಡ ಅಂಥ ಅಧಾರ್ಮಿಕರೊಟ್ಟಿಗೆ. ಧಾರ್ಮಿಕರೊಟ್ಟಿಗೆ ಇವರು ಸಹವಾಸ ಮಾಡುವುದೂ ಕೂಡ ಇಲ್ಲ, ಅಧಾರ್ಮಿಕರೊಟ್ಟಿಗೆ ಸಹವಾಸ ಮಾಡ್ತಾರೆ. ಅದರಿಂದಾಗಿ ಹಾಳಾಗಿ ಹೋಗ್ತಾರೆ. ಸತೇನ ದುಃಖಮಾಪ್ನೋತಿ ಪರತ್ರ ಚ ವಿಪದ್ಯತೆ ಪಾಪಾತ್ಮ ಭವತಿ ಖೇದಂ ಧರ್ಮಲಾಭಂ ತು ಮೇ ಶೃಣು. ಈ ರೀತಿ ಅಧರ್ಮ ಮಾರ್ಗವನ್ನು ಹಿಡಿದು ತಪ್ಪನ್ನು ಮಾಡಿ ಪಾಪಕರ್ಮದಿಂದಾಗಿ ತಾನು ತುಂಬ ದುಃಖವನ್ನು ಅನುಭವಿಸ್ತಾನೆ, ಕಡೆಗಂತೂ ಕೂಡ ನರಕವನ್ನು ಹೋಗಿ ಸೇರ್ತಾನೆ. ಹೀಗೆ ಒಬ್ಬ ವ್ಯಕ್ತಿ ಪಾಪವನ್ನು ಮಾಡಿ ನರಕವನ್ನು ಸೇರಿ ಇಲ್ಲಿ ಇನ್ನಿಲ್ಲದ ಕಷ್ಟವನ್ನು ಅನುಭವಿಸಲಿಕ್ಕೆ ಕಾರಣ ಏನೆಂದರೆ ಅಧರ್ಮ ಪ್ರವೃತ್ತಿ, ಅಧರ್ಮ ಮಾರ್ಗದಲ್ಲಿ ಹೋಗೋದು. ಅದಕ್ಕೆ ಮೂಲ ಕಾರಣ ಏನೆಂದರೆ ಆಸೆ, ಮನಸ್ಸಿನಲ್ಲಿ ಮೂಡುವ ಆಸೆ. ಅದಕ್ಕಾಗಿ ಇಂದ್ರಿಯ ನಿಗ್ರಹದಲ್ಲಿ ಬಹಳ ಮುಖ್ಯವಾದದ್ದೇನೆಂದರೆ ಆಸೆಯನ್ನು ಬಿಡುವುದು, ಮನಸ್ಸಿನ ಆಸೆಯನ್ನು ಬಿಡುವುದು. ಆಸೆ ಬಿಡುವುದು ಅಂತ ಹೇಳಿದರೆ ಕೆಟ್ಟ ಕೆಟ್ಟ ಆಸೆಗಳು, ರಾಜಸ ತಾಮಸ ಆಸೆಗಳನ್ನು ಬಿಡುವುದು. ಬಿಟ್ಟರೆ ನಿಮ್ಮ ಮನಸ್ಸು ಆವಾಗ ಹತೋಟಿಗೆ ಬರ್ತದೆ. ಯಾಕಂದರೆ ನೋಡಬೇಡ ಅಂತ ಯಾರೂ ಹೇಳ್ತಾ ಇಲ್ಲ, ತಿನ್ನಬೇಡ ಅಂತ ಯಾರೂ ಹೇಳ್ತಾ ಇಲ್ಲ, ಮುಟ್ಟಬೇಡ ಮೂಸಬೇಡ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ದೇವರು ಕೊಟ್ಟಿರೋದೇ ಅದಕ್ಕೋಸ್ಕರ ಅಂಗಾಂಗಗಳು. ಆದರೆ ಒಳ್ಳೆಯದ್ದನ್ನು ನೋಡು, ಒಳ್ಳೆಯದ್ದನ್ನು ಕೇಳು, ಒಳ್ಳೆಯದ್ದನ್ನು ಮಾಡು, ಅದನ್ನು ಹೇಳು. ಅದು ಸಾಧ್ಯವಾಗುವುದು ಧಾರ್ಮಿಕನಿಗೆ ಅಂತ ಬಹಳ ಸುಂದರವಾಗಿ ಧರ್ಮವ್ಯಾದ ಒಬ್ಬ ಧಾರ್ಮಿಕ ಯಾವ ರೀತಿ ಇರುತ್ತಾನೆ, ಧಾರ್ಮಿಕ ಹೇಗೆ ಆಗುತ್ತಾನೆ, ಆ ಧಾರ್ಮಿಕನಾಗುವುದರಿಂದ ಫಲ ಏನು, ಕಡೆಗೆ ಏನು ಸಿಗತ್ತೆ, ತುಂಬ ಚಂದವಾಗಿ ವಿವರಣೆ ಮಾಡ್ಕೊಂಡು ಬರ್ತಾನೆ. ಇದು ನಮಗೇನು ತಿಳಿಸ್ತದೆ ಅಂದರೆ ಧಾರ್ಮಿಕತೆ ಅನ್ನುವಂಥದ್ದು ಕೇವಲ ಏನೋ ಒಂದು ಹಿಂದಿಂದ ಬಂದದ್ದು ಅಂತ ಒಂದು ಸಂಪ್ರದಾಯ ಅಲ್ಲ. ನಮಗಿವತ್ತು ಏನಾಗಿದೆ ಅಂತ ಹೇಳಿದ್ರೆ ಧಾರ್ಮಿಕತೆ ಅನ್ನುವಂಥದ್ದು ಒಂದು ಸಂಪ್ರದಾಯ. ಹಿಂದಿನ ಬಂದದಪ್ಪ ಮಾಡ್ಕೊಂಡು ಹೋಗ್ಬೇಕಷ್ಟೇ, ಹೊರತು ಅದಕ್ಕಿಂತ ಹೆಚ್ಚಿನದ್ದು ಏನೂ ನಾವು ಯೋಚನೆ ಮಾಡೋಲ್ಲ.
ಹಾಗಲ್ಲ. ಮತ್ತು ಧಾರ್ಮಿಕತೆ ಅನ್ನುವಂಥದ್ದೊಂದು ಸೈನ್ಸ್, ಅದು ವಿಜ್ಞಾನ. ವಿಜ್ಞಾನದಲ್ಲಿ ಯಾವ ರೀತಿ ಇಂಥ ಪ್ರಯೋಗ ಮಾಡಿದರೆ ಇಂಥ ಫಲ ಬರುತ್ತೆ ಅಂತ ಹೇಳ್ತಾರೆ, ಹಾಗೆಯೇ ನೀವು ಧರ್ಮಾಚರಣೆಯನ್ನು ಮಾಡಿದರೆ ನಿಮಗೆ ಹೀಗಾಗತ್ತೆ ರಿಸಲ್ಟ್. ಆ ರಿಸಲ್ಟನ್ನು ಮಹಾಭಾರತ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತದೆ. ಅದರಿಂದಾಗಿ ಧರ್ಮಾಚರಣೆ ಅನ್ನುವಂಥದ್ದು ಮೂಢನಂಬಿಕೆ ಅಲ್ಲ. ಧರ್ಮಾಚರಣೆ ಅನ್ನುವಂಥದ್ದು ಕೇವಲ ಕಾಲಕ್ಷೇಪವೂ ಅಲ್ಲ. ಮತ್ತು ಧರ್ಮಾಚರಣೆ ಅನ್ನುವಂಥದ್ದು ಉದ್ಧಾರಕ್ಕೆ ಇರುವ ಮಾರ್ಗ, ನಮ್ಮ ಉದ್ಧಾರಕ್ಕೆ ಇರುವಂತಹ ಮಾರ್ಗ. ಅದು ನಮ್ಮನ್ನು ಉದ್ಧರಿಸಿಕೊಳ್ಳಬೇಕಾದರೆ ಇರುವಂತಹ ಏಕೈಕ ಮಾರ್ಗ. ಅದು ಅದರಲ್ಲೂ ಹೋಗಬೇಕು, ಅನುಭವಿಸಬೇಕು, ಆಗ ಮಾತ್ರ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾನೆ. ಇನ್ನು ಕೆಲವು ವಿಷಯಗಳನ್ನು ಧರ್ಮವ್ಯಾಧ ತಿಳಿಸ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನ